ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಾನು ಊರಿಗೆ ಹೋದಾಗ ಮಾಲಲ್ಲಿ ಕೆಲವೊಂದಿಷ್ಟು ಕಿಚನ್ ಐಟಮ್ಸ್ಗಳನ್ನ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ನಾನು ಏನೇನು ಶಾಪಿಂಗ್ ಮಾಡಿದೆ ಅನ್ನೋದ್ರ ಬಗ್ಗೆ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು 2 ಕಾಫಿ ಮಗ್ ತಗೊಂಡೆ. ಇದಕ್ಕೆ ಒಂದಕ್ಕೆ 29 ರುಪೀಸ್ ಇತ್ತು. ಸೊ ಹಾಗಾಗಿ 2 ಗ್ಲಾಸ್ನ ತಗೊಂಡಿದ್ದೀನಿ. ಹಾಗೆ ಇದು ಅಷ್ಟೇ, ಇದು 2 ಮಗ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದಕ್ಕೆ 35 ರುಪೀಸ್ ಇತ್ತು. ಸೊ ಹಾಗಾಗಿ ಇದು 2 ಮಗ್ನ ತೊಗೊಂಡಿದ್ದೀನಿ. ನನ್ನ ಮಗನಿಗೆ ಯೂಸ್ ಮಾಡೋಕ್ಕೆ ಕೊಡೋಲ್ಲ, ಅವನಿಗೆ ಅದನ್ನು ಇಟ್ಕೊಂಡು ಕುಡಿಯೋದಕ್ಕೂ ಬರೋದಿಲ್ಲ. ಸೊ ನೆಕ್ಸ್ಟು ನೈಫ್ ಸೆಟ್ ತೊಗೊಂಡಿದ್ದೀನಿ. ಇದು 149 ರುಪೀಸ್ಗೆ 3 ಪೀಸಸ್ ಇತ್ತು. ಸೊ ಹಾಗಾಗಿ ಮನೆ ನೈಫ್ ಬೇಕೇ ಬೇಕು, ಆ ಥರ ಎಷ್ಟು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇದು 3 ಸೈಜಲ್ಲಿದೆ. ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಇದು ಫುಲ್ ಚಿಕ್ಕದು, ಇದು ಒಂದು ತೊಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಪ್ಲೇಟ್ಸ್ ತೊಗೊಂಡೆ. ಇದು ಆಲ್ರೆಡಿ ನನ್ನ ಮಗ ಕವರ್ ಕಿತ್ತಾಕ್ಬಿಟ್ಟಿದ್ದಾನೆ. ಇದು 3 ಪ್ಲೇಟ್ಸು ಮತ್ತು 3 ಬೌಲ್ಸ್ ಬಂದಿದೆ. ಇದಕ್ಕೂ ಅಷ್ಟೇ 149 ರುಪೀಸ್ ಏನೋ ಆಯಿತು. ಇದು MRP ಇರೋದು 349 ರುಪೀಸ್ ಇದೆ MRP. ಆಫರ್ ಇರೋದ್ರಿಂದ ನನಗೆ 149ಗೆ 3 ಪ್ಲೇಟ್ಸು ಮತ್ತು ಇದು 3 ಬೌಲ್ಸು ಸಿಕ್ತು. ನೆಕ್ಸ್ಟು ಇದೆರಡು ಟವಲ್ ತೊಗೊಂಡೆ, ಟರ್ಕಿ ಟವಲು. ಬಟ್ ಇದು ತುಂಬ ಸ್ಮೂತಾಗಿ, ಫ್ಯಾಬ್ರಿಕ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮನೆಯವರು ಟರ್ಕಿ ಟವಲ್ ರಫ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿದ್ರು. ಮತ್ತೆ ಅವ್ರಿಗೆ ತಗೊಂಡೋಗಿ ತೋರಿಸ್ಬಿಟ್ಟು ತೊಗೊಂಡೆ. ಇದು ನನಗೆ ತುಂಬ ಇಷ್ಟ ಆಯಿತು. ಟವಲ್ಲು ತುಂಬ ದೊಡ್ಡ ಲೆಂತ್ ಇದೆ ಮತ್ತು ತುಂಬ ಸ್ಮೂತ್ ಇದೆ. ಇದು 199 ರುಪೀಸ್ಗೆ ಬೈ 1 get 1 ಇತ್ತು. ಸೊ ಹಾಗಾಗಿ ಇದನ್ನು ತಗೊಂಡೆ. ಇದು ಒಂದು ಇದೆರಡು ಟವಲ್ ತೊಗೊಂಡೆ. ನೆಕ್ಸ್ಟು ಒಂದು ಚಾಪಿಂಗ್ ಬೋರ್ಡ್ ತೊಗೊಂಡೆ. ಇದನ್ನು ನಾನು ಮೀಶೋಲ್ಲಿ ಬುಕ್ ಮಾಡಿದ್ದೆ, ಬಟ್ ನನಗೆ ಅದನ್ನು ಬಂದಿರಲಿಲ್ಲ. ಅಲ್ಲಿಗೆ ಹೋದಾಗ ನನಗೆ ಇದು ತುಂಬ ಇಷ್ಟ ಆಯಿತು ಚಾಪಿಂಗ್ ಬೋರ್ಡು. ನಾನು ಮೀಶೋಲ್ಲಿ ಬುಕ್ ಮಾಡೋದು 121 ರುಪೀಸ್ ಏನೋ ಇತ್ತು. ಬಟ್ ಇದಕ್ಕೆ ನಾನು 170 ರುಪೀಸ್ ಕೊಟ್ಟೆ. ಇದು MRP ಬಂದುಬಿಟ್ಟು 360 ರುಪೀಸ್ ಇತ್ತು. ಆಫರ್ ಇದ್ದಿದ್ದರಿಂದ 170 ರುಪೀಸ್ಗೆ ಇದು ಸಿಕ್ತು. ಇದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ಚಾಪಿಂಗ್ ಬೋರ್ಡ್ನ ತೊಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಸ್ಟೇನರ್ ತೊಗೊಂಡೆ. ಇದು ಅಷ್ಟೇ 81 ರುಪೀಸ್ ಇದೆ ಪ್ರೈಸು. ಆಫರ್ ಇದ್ದಿದ್ದರಿಂದ 65 ರುಪೀಸ್ ಇತ್ತು. ಇದೊಂದು ಸ್ಟೇನರ್ ತೊಗೊಂಡೆ. ಮತ್ತು ಹಾಗೆ ಇದು 3 ಬ್ಯಾಸ್ಕೆಟ್ ತೊಗೊಂಡೆ. ಇದು ಅಷ್ಟೇ 129 ರುಪೀಸ್ಗಿತ್ತು, ಮೂರರಿಂದ. ಸೊ ಇದೊಂದು ಬ್ಯಾಸ್ಕೆಟ್ ತೊಗೊಂಡೆ. ಇದು ಫ್ರಿಜ್ಜಲ್ಲಾದರೂ ಇಡ್ಬೋದು, ಅಥವಾ ಡ್ರೆಸ್ಸಿಂಗ್ ಟೇಬಲಲ್ಲಿ, ಅಥವಾ ಫ್ರೂಟ್ಸ್ ಆದರೂ ಇಡ್ಬೋದಲ್ವ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು 3 ತೊಗೊಂಡೆ. ಇದು ಸೈಜ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇದೊಂದು, ಹಾಗೆ ಇದು, ಮತ್ತು ಇದೊಂದು ಸ್ವಲ್ಪ ದೊಡ್ಡದು. ಇದು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನು ಒಂದು ಬ್ಯಾಸ್ಕೆಟ್ ತಗೊಂಡೆ. ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದೊಂದು ಮಲ್ಟಿಪರ್ಪೋಸ್ ಜಾರ್ಸ್ ತೊಗೊಂಡೆ. ಇದು 199 ರುಪೀಸ್ ಅಷ್ಟೇ. 4 ಜಾರ್ಸ್ ಬರುತ್ತೆ ಇದರಲ್ಲಿ. ತೋರಿಸ್ತೀನಿ ನಿಮಗೆ. ಹಾಗೆ ಇದಕ್ಕಿಂತ ಸ್ವಲ್ಪ ದೊಡ್ಡದೆಲ್ಲ ಜಾರ್ಸ್ ಇತ್ತು ಗ್ಲಾಸಿಂದು. ನಮ್ಮನೆಯವರು ಗ್ಲಾಸಿನ ಜಾರೆಲ್ಲ ಬೇಡ ಅಂತ ಹೇಳಿದ್ರು. ಅದು ಹೊಡೆದಾಗ್ಬಿಡ್ತಿದ್ರೆ ಯೂಸ್ ಮಾಡ್ಬೇಕಾದ್ರೆ ಹೊಡೆದಾಗುತ್ತೆ ಅಂತೇಳಿ ನನಗೂ ಬಿಡ್ದಲ್ಲಿ ಇದೊಂದು ನಾನು ತಗೊಂಡೆ. ನೋಡಿ ಇಷ್ಟಿದೆ. 99 ರುಪೀಸ್ ಕೊಡ್ಬೋದು ಅನ್ನಿಸ್ತು 4 ಜಾರಿಂದ. ಹಾಗಾಗಿ ಇದನ್ನೊಂದನ್ನು ತಗೊಂಡೆ. ಸೊ ಇದಿಷ್ಟು ನಾನು, ಇದು 245 ml ಇಡ್ಸತ್ತೆ ಅಂತ ಇದು ಜಾರು. ಸೊ ನಾನಿನ್ನು ಯೂಸ್ ಮಾಡಿಲ್ಲ. ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿ ಇಡ್ಸತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ತೊಗೊಂಡೆ. ಸೊ ಇದೆಲ್ಲ ಪ್ರಾಡಕ್ಟ್ಸನ್ನು ನಾನು ಮಾಲಲ್ಲೇ ಪರ್ಚೇಸ್ ಮಾಡಿದ್ದು. ಆ ಮಾಲಲ್ಲಿ ಏನಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಗಳದ್ದು, ಬಟ್ ಕಾಸ್ಟ್ಲಿ ಅನ್ನೋದೊಂದು ಬಿಟ್ಟರೆ ಪ್ರಾಡಕ್ಟ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆಫರ್ ಟೈಮಲ್ಲಿ ಹೋದಾಗ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೊಬರ್ಬೋದು. ನಾನು ಆಲ್ಮೋಸ್ಟ್ ಯಾವಾಗ ಮಾಲ್ಗೆ ಹೋದ್ರೂ ಕೂಡ ಆದಷ್ಟು ಕಿಚನ್ ಪ್ರಾಡಕ್ಟ್ಸ್ಗಳನ್ನೇ ತರೋದು. ನನಗಲ್ಲಿ ಕಿಚನ್ ಐಟಮ್ಸ್ಗಳು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕಿಚನ್ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಮಾಲಿಂದನೇ ತರಿಸೋದು.
ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇದಿಷ್ಟು ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ಹಾಗೆ ಯಾವ ಪ್ರಾಡಕ್ಟ್ ವರ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.